ಕೋಟ್ಯಾಂತರ ಭಾರತೀಯರಿಗೆ ಇವತ್ತು ಪವಿತ್ರವಾದಂತಹ ದಿನ. ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಒಂದು ಸಡಗರ ಸಂಭ್ರಮ ಮನೆ ಮಾಡಿದೆ. ದೇವಸ್ಥಾನಗಳಲ್ಲಿರ್ಬೋದು ಎಲ್ಲಾ ಕಡೆ ಹೋಮ ಹವನಗಳು ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಲೇಔಟ್ನ ಅಬ್ಬಕ್ಕ ಪ್ಲೇ ಗ್ರೌಂಡ್ ಏನಿದೆ, ಸೊ ಇಲ್ಲೂ ಕೂಡ ವಿಶೇಷವಾದಂತಹ ಯಾಗವನ್ನ ಏರ್ಪಡಿಸಲಾಗಿದೆ, ರಾಮ ತಾರಕ ಮಹಾಯಾಗ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾದಂತಹ ರಾಘವೇಂದ್ರ ಭಟ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಶ್ರೀ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಈ ಎರಡೂ ಸಂಸ್ಥೆಯ ಸಹಯೋಗದಲ್ಲಿ ರಾಮತಾರಕ ಯಾಗ ನಡೀತಾ ಇದೆ. ಈ ರಾಮತಾರಕ ಯಾಗ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ಇವತ್ತಿನ ದಿನ ನೀವು ಹೇಳಿದ್ರಿ ಕೋಟ್ಯಾಂತರ ಹಿಂದೂಗಳ ಕನಸಿನ ದಿನ. ನಾವು ಈ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನನ್ನ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿಗೆ ಬರಬೇಕು ರಾಮಚಂದ್ರ. ಬರೀ ಟಿವಿನಲ್ಲಿ ನೋಡ್ತಾ ಇದ್ದೇವೆ ಆಯ್ತು ಆಯ್ತು ಅನ್ನೋದಲ್ಲ, ನಾವು ರಾಮನಾಗಬೇಕು. ಅಂದ್ರೆ ರಾಮನ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ರಾಮನ ಸರಳತೆ ಆಗಿರ್ಬೋದು, ರಾಮನ ಆದರ್ಶ ಆಗಿರ್ಬೋದು, ರಾಮನ ಪಿತೃವಾಕ್ಯ ಪರಿಪಾಲನೆ ಆಗಿರ್ಬೋದು, ಇದೆಲ್ಲ ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡ್ರೆ ಸಾರ್ಥಕತೆ ಆಗತ್ತೆ. ಅದು ಅಳಿಸ್ಕೊಂಡಾಗ ಮಾತ್ರ ರಾಮರಾಜ್ಯದ ಕನಸಾಗ್ತದೆ. ಆಯ್ತಾ? ಈಗ ಇದರ ಅಂಗವಾಗಿ ನಾವೇನು ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಎಲ್ಲರಲ್ಲೂ ರಾಮನ ಆಗಬೇಕು ಅನ್ನುವಂಥ ನಾನು ಮಾತೇನು ಹೇಳಿದೆ. ಅದಕ್ಕಾಗಿ ನಾವು ಕಳೆದ ವಿಜಯದಶಮಿಯಿಂದ ಆರಂಭ ಮಾಡಿದ್ದೇವೆ. ಇವತ್ತು ಕೊನೆ ದಿನ. ಅವತ್ತಿನಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ರಾಜ್ಯದಾದ್ಯಂತ ಶ್ರೀ ರಾಮತಾರಕ ಜಪವನ್ನು ಮಾಡಿಸ್ತಾ ಇದ್ದೇವೆ. ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ರಾಮತಾರಕ ಜಪವನ್ನು ಇಡೀ ರಾಜ್ಯದಾದ್ಯಂತ ಮಾಡಿದ್ವಿ. ನಾವು ಶತಕೋಟಿ ಅಂತ ಅಂದ್ಕೊಂಡಿದ್ವಿ, 100 ಕೋಟಿ ಆಗಬೇಕು ಅಂತ. ಅದೀಗಾಗಲೇ 600 ಕೋಟಿ ಆಗಿದೆ ಶ್ರೀರಾಮ ಜಯ ರಾಮ ಜಯ ರಾಮ ಅನ್ನುವಂಥ. ಅದರ ಅಂಗವಾಗಿ ಈ 2 ದಿನ, ನಿನ್ನೆ ಮತ್ತು ಇವತ್ತು ಹೋಮ ರಾಮತಾರಕ ಯಾಗ ಮಾಡ್ತಾ ಇದ್ದೀವಿ. ರಾಮತಾರಕ ಮಂತ್ರ ಏನಿದೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ತಾರಕ ಮಂತ್ರ ಅಂತ ಹೇಳ್ತೀವಿ. ತಾರಕ ಮಂತ್ರ ಅಂತಂದರೆ ನಮ್ಮ ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡುವಂಥದ್ದು, ಎಲ್ಲ ದುಃಖವನ್ನು ಪರಿಹಾರ ಮಾಡುವಂಥದ್ದು, ನಮ್ಮೆಲ್ಲರಲ್ಲೂ ಸಹೋದರ ಭಾವವನ್ನು ಉಂಟು ಮಾಡುವಂಥದ್ದು, ಸಮಾನತೆಯನ್ನು ಉಂಟು ಮಾಡುವಂಥದ್ದು, ಅವೆಲ್ಲವೂ ತಾರಕ ಮಂತ್ರದಿಂದ ಬರ್ತದೆ. ಮತ್ತು ನಮಗೆ ಈ ಜನ್ಮದಿಂದ ಮೋಕ್ಷ ಕೊಡುವಂತಹ ಮಂತ್ರವೂ ಸಹ ರಾಮತಾರಕ ಮಂತ್ರವೇ. ಬಹಳಷ್ಟು ಯಜ್ಞಯಾಗಗಳಿಗಿಂತನೂ ಈ ರಾಮತಾರಕ ಜಪ ಮಿಗಿಲಾದ ಫಲವನ್ನು ಕೊಡ್ತದೆ. ಬಹಳ ಸರಳ ಇದು ರಾಮತಾರಕ ಜಪ. ನಾವೇನು ಮಡಿ ಉಟ್ಕೊಂಡು ದೇವ್ರ ಮೇಲೆ ಕೂತ್ಕೊಂಡು ಮಾಡ್ಬೇಕಂತೇನಿಲ್ಲ. ನಮಗೆ ಎಚ್ಚರ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಈ ಜಪ ಮಾಡ್ಬೋದು. ಯಾವುದೇ ಜಾತಿ ಲಿಂಗ ಮತಭೇದ ಇಲ್ಲ. ಎಲ್ಲ ರಾಮ ಭಕ್ತರು ಇದನ್ನು ಸರಳವಾಗಿ ಮಾಡ್ಬೋದು. ನಾನು ಒಂದು ಕರೆ ಕೊಡ್ತೇನೆ. ಇವತ್ತು ರಾಮ ರಾಜ್ಯ ಆರಂಭ ಆಗಬೇಕಾದ್ರೆ ಈ ರಾಮತಾರಕ ಮಂತ್ರ ಎಲ್ಲ ಮನೆಯಲ್ಲೂ ಮನದಲ್ಲೂ ಮುಳುಗಬೇಕು. ನಿರಂತರ ರಾಮ ಜಪ ಮಾಡಬೇಕು. ಸಕ್ಕರೆ ಹೇಗಿದೆ ಅಂದರೆ ಸಿಹಿ ತಿಂದರೆ ಗೊತ್ತಾಗುತ್ತೆ. ಸಕ್ಕರೆ ಬಾಯಿಗೆ ಹಾಕೊಂಡ್ಮೇಲೆ ಸಿಹಿ ಗೊತ್ತಾಗೋದು. ರಾಮತಾರಕ ಜಪ ಮಾಡಿದ ಮೇಲೆ ಜನಗಳಿಗೆ ಗೊತ್ತಾಗೋದು. ನಿರಂತರ ರಾಮತಾರಕ ಜಪ ನಮ್ಮ ದೇಶದಲ್ಲಿ ನಡೆದರೆ ಆಗ ರಾಮರಾಜ್ಯದ ಜೊತೆಗೆ ಸನಾತನ ಧರ್ಮವು ಮುಂದಿನ ಪೀಳಿಗೆಗೆ ಶಾಶ್ವತವಾಗಿರುತ್ತೆ. ಇದರ ಧರ್ಮಕ್ಕೆ ಚ್ಯುತಿ ಬರ್ತದೆ. ನಮ್ಮ ಈಗಿನ ಪೀಳಿಗೆಯ ಮಕ್ಕಳಿಗೆ ಧರ್ಮ ಅಂದರೆ ಏನು ಗೊತ್ತಿಲ್ಲ, ಕುಂಕುಮ ಇಡೋದಿಲ್ಲ, ಬಳೆ ಹಾಕೋದಿಲ್ಲ, ರಾಮ ಅಂದರೆ ಏನು ಗೊತ್ತಿಲ್ಲ. ಆದರೆ ಈ ರಾಮತಾರಕ ಜಪವನ್ನು ಶಾಲಾ ಮಕ್ಕಳಿಗೆ ಎಲ್ಲ ಹೇಳಿಸ್ತಾ ಬಂದರೆ ಅದರಿಂದ ಧರ್ಮಕ್ಕೆ ವೃದ್ಧಿ ಆಗ್ತದೆ. ಇಲ್ಲಿ ರಾಮತಾರಕ ಯಾಗ ನಿನ್ನೆ ಆರಂಭ ಆಗಿದೆ. 13 ಲಕ್ಷ ಸಂಖ್ಯೆಯಲ್ಲಿ ರಾಮತಾರಕ ಹೋಮವನ್ನು ಸುಮಾರು 225 ಜನ ಋತ್ವಿಜರು 10 ಹೋಮದ ಕುಂಡದಲ್ಲಿ ಆರಂಭ ಮಾಡಿದ್ದೇವೆ. 13 ಲಕ್ಷ ಯಾಕೆ ಕೇಳಿದರೆ, ರಾಮತಾರಕ ಮಂತ್ರದಲ್ಲಿ 13 ಅಕ್ಷರ ಇದೆ. 5 ಅಕ್ಷರ ಪಂಚಾಕ್ಷರಿ, 5 ಅಕ್ಷರ ನವಾಕ್ಷರಿ, ನಾರಾಯಣ ಅಷ್ಟಾಕ್ಷರಿ. ಅಂದರೆ ರಾಮನ ಸ್ವರೂಪ ಹೇಗೆ ಅಂತಂದರೆ, ಶೈವರು ಶಿವ, ವೈಷ್ಣವರು ವಿಷ್ಣು. ಕೆಲವರು ಶಿವನ ಆರಾಧನೆ ಮಾತ್ರ ಮಾಡ್ತಾರೆ, ಕೆಲವರು ವಿಷ್ಣುವಿನ ಆರಾಧನೆ ಮಾಡ್ತಾರೆ. ಆದರೆ ರಾಮ ಶಿವನೂ ಹೌದು ವಿಷ್ಣುವೂ ಹೌದು. ಆಯ್ತಲ್ಲ? ಶಿವನ ಒಂದು ಅಂಶ, ನಾರಾಯಣನ ಒಂದು ಅಂಶ ಸೇರಿ ನಮ್ಮ ಶ್ರೀರಾಮಚಂದ್ರನ ಇದಾಗಿರೋದು. ಆದ್ದರಿಂದ 13 ಅಕ್ಷರ, 5 ಅಕ್ಷರ ಪಂಚಾಕ್ಷರಿ, 5 ಅಕ್ಷರ ಅಷ್ಟಾಕ್ಷರಿ ಸೇರಿ 13 ಅಕ್ಷರ ಇರತಕ್ಕಂಥ ರಾಮತಾರಕ ಜಪ 13 ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿ ಯಾಗಶಾಲೆಯಲ್ಲಿ ನಿನ್ನೆಯಿಂದ ಆರಂಭ ಮಾಡಿದ್ದೇವೆ. ಪೂರ್ಣಾಹುತಿ ಎಷ್ಟೊತ್ತಿಗಾಗತ್ತೆ ನೋಡಿ, ಈಗ 11ವರೆಗೆ ಮಹಾಪೂರ್ಣಾಹುತಿ ಆಗತ್ತೆ. ಮಹಾಪೂರ್ಣಾಹುತಿಯ ನಂತರ ಇಲ್ಲಿ ನೇರ ವೀಕ್ಷಣೆ ಏನಿದೆ ಪ್ರತಿಷ್ಠಾಪನೆಯಿಂದ ನೋಡಲಿಕ್ಕೆ ದೊಡ್ಡ ಪರದೆಯನ್ನು ಹಾಕಿದ್ದೇವೆ. ನಮ್ಮ ರಾಜ್ಯದ BJP ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು, ಇನ್ನೂ ಅನೇಕ ಮುಖಂಡರು ಇಲ್ಲಿಗೆ ಆಗಮಿಸೋರಿದ್ದಾರೆ. ನಿನ್ನೆ ದಿನ ಸಂಜೆ ಕಲ್ಯಾಣೋತ್ಸವಕ್ಕೆ ಯಡಿಯೂರಪ್ಪನವರು, ಸದಾನಂದ ಗೌಡರು, ಎಲ್ಲ BJP ಮುಖಂಡರು ಬಂದಿದ್ದರು. ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಯಡಿಯೂರಪ್ಪನವರು. ಇವತ್ತು ಸಹ ಬೆಳಗ್ಗೆಯಿಂದ ಎಲ್ಲ ಮುಖಂಡರು ಸಹ ಇಲ್ಲಿ ಬರ್ತಾ ಇದ್ದಾರೆ. ಅದನ್ನು ನೇರ ವೀಕ್ಷಣೆ 12ವರೆಗೆ ಮುಗಿದ ತಕ್ಷಣ 1108 ಕಲಶವನ್ನು ಇಟ್ಟಿದ್ದೇವೆ ಇಲ್ಲಿ. ಆ 1108 ಕಲಶದಲ್ಲಿ ವಿಶೇಷ ಇದೆ, ನೀವು ವಿಡಿಯೋದಲ್ಲಿ ತೋರಿಸ್ಬೇಕು. ನಾವು ಆ ಕಲಶವನ್ನು ವಿಶೇಷವಾಗಿ ವಿನ್ಯಾಸ ಮಾಡಿದ್ದೇವೆ. ಕಲಶದಲ್ಲಿ ರಾಮತಾರಕ ಜಪ ಮುದ್ರಣೆ ಆಗಿದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮನ ಒಂದು ಮಂತ್ರವನ್ನು ಕಲಶದಲ್ಲಿ ಹಾಕಿಸಿದ್ದೇವೆ. ಆಮೇಲೆ ರಾಮನ ಧನುಸ್ಸು ಅಂದರೆ ರಾಮ,
ಆ ಧನುಸ್ಸಿನ ಚಿತ್ರವನ್ನು ಹಾಕಿದ್ದೇವೆ. ಇವತ್ತಿನ ದಿನಾಂಕವನ್ನು ಮುದ್ರಣ ಮಾಡಿದ್ದೇವೆ. ತಾಮ್ರದ ಕಲಶ ಮನೇಲಿ ಇಟ್ಕೊಂಡ್ರೆ ಸಾವಿರಾರು ವರ್ಷ ಅದಿರುತ್ತೆ. ನಿಮ್ಮ ನೂರಾರು ಪೀಳಿಗೆಗೆ ನೆನಪಿರುತ್ತೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದ್ದ ದಿನ ಯಾವತ್ತು. ಜೊತೆಗೆ ಆ ಒಂದು ನೆನಪು ಮನೆಯಲ್ಲಿ ಶಾಶ್ವತವಾಗಿರಬೇಕು ಅಂತ ಭಕ್ತಾದಿಗಳಿಗೆ ಕೊಡ್ತೀರಾ ಹೇಗೆ? ಕಳಶ ಕೊಡ್ತಾ ಇದೀವಿ. 1108 ಈಗಾಗಲೇ ಕೆಲವರೆಲ್ಲ ಹೆಸರು ಬರೆಸಿಬಿಟ್ಟಿದ್ದಾರೆ. ಅವರಿಗೆ ನಾವು ಅದನ್ನು ಪ್ರಸಾದ ರೂಪದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ಎಷ್ಟು ಗಂಟೆವರೆಗೂ ಈ ಒಂದು ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆಯುತ್ತೆ ಕಾರ್ಯಕ್ರಮ? ನಿನ್ನೆ ಬೆಳಗ್ಗೆಯಿಂದನೇ ಆರಂಭ ಆಗಿದೆ. ಇದು ಈ 13 ಲಕ್ಷ ಸಂಖ್ಯೆಯಲ್ಲಿ ಏನು ಹೋಮ ಮಾಡ್ತಾ ಇದ್ದೀವಲ್ಲ, ಇದು ರಾಜ್ಯದಲ್ಲೇ ನಮ್ಮದು ಮಾತ್ರ ಪ್ರಥಮ. ಯಾವುದೇ ಮಠಮಾನ್ಯಗಳಲ್ಲಾಗಲಿ ಎಲ್ಲೂ ಇಷ್ಟು ದೊಡ್ಡ ಯಾಗ ನಡೀತಾ ಇಲ್ಲ. ಬೇರೆ ಸಂದರ್ಭದಲ್ಲಿ ನಡೆದಿರುತ್ತೆ. ರಾಮ ಮಂದಿರ ಪ್ರತಿಷ್ಠಾಪನೆಗೋಸ್ಕರವಾಗಿ ಏರ್ಪಾಡು ಮಾಡಿರೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮಾತ್ರ. ನಮ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನ, ಸ್ಥಳೀಯ ಶಾಸಕರಾದಂಥ ಕೆ ಗೋಪಾಲಯ್ಯನವರು ನಮಗೆ ಸಂಪೂರ್ಣವಾಗಿ ಬಲಗೈಯಾಗಿ ಈ ಕಾರ್ಯಕ್ರಮಕ್ಕೆ ನಿಂತು ಎಲ್ಲ ಉಸ್ತುವಾರಿಗಳನ್ನು ನೋಡಿಕೊಂಡು ಊಟೋಪಚಾರ ಆಗಿರ್ಬೋದು, ಸುಮಾರು 25,000 ಜನಕ್ಕೆ ಊಟದ ವ್ಯವಸ್ಥೆ, ಸುಮಾರು 50,000 ಲಾಡುವನ್ನು ಮಾಡಿ ನೈವೇದ್ಯ ಪ್ರಸಾದವನ್ನು ಎಲ್ಲರಿಗೂ ಹಂಚ್ತಾ ಇದ್ದೇವೆ. ಭಾಳ ವೈಭವೋಪೇತವಾಗಿ ವಿಜೃಂಭಣೆಯಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದು ವೀಕ್ಷಣೆ ಮಾಡಬಹುದು ಅಂತ ಅಂದಾಜು ಮಾಡಿದ್ದೀರಾ? ಒಂದು 20,000 ಜನ ಬರ್ಬೋದು ಅಂತ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಈಗ ಎಷ್ಟು ಗಂಟೆಗೆ ಶುರುವಾಗುತ್ತೆ? ಈಗ ವೇದಿಕೆ ಕಾರ್ಯಕ್ರಮ ಎಲ್ಲ ಎಷ್ಟು ಗಂಟೆಗೆ ಸಭಾ ಕಾರ್ಯಕ್ರಮ ಯಾವುದೂ ಇಲ್ಲ. ಇದು ಬರೀ ಧಾರ್ಮಿಕ ಕಾರ್ಯಕ್ರಮ. ಯಾವುದೇ ರಾಜಕೀಯ ಮುಖಂಡರ ಭಾಷಣ ಆಗಲಿ, ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇದು ಪಕ್ಷಕ್ಕೆ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಇದು ಲೋಕ ಕಲ್ಯಾಣಾರ್ಥವಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಶ್ರೀರಾಮನಿಗಾಗಿ, ಲೋಕದಲ್ಲಿ ಮಳೆ ಬೆಳೆ ಸುವೃಷ್ಟಿ ಎಲ್ಲ ಚೆನ್ನಾಗಿರಬೇಕು, ಅತಿವೃಷ್ಟಿ ಆಗಬಾರ್ದು, ಬರಗಾಲ ಬರಬಾರ್ದು, ಈ ಥರ ಸಂಕಲ್ಪವೇ ಹೊರತು ಯಾರದ್ದು ವೈಯಕ್ತಿಕ ಸಂಕಲ್ಪ ಇಲ್ಲವೇ ಇಲ್ಲ. ಮಾಜಿ ಸಚಿವರಾಗಿರುವಂತಹ ಕೆ ಗೋಪಾಲಯ್ಯ ಅವರ ಕ್ಷೇತ್ರ, ಅವ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಗೋಪಾಲಯ್ಯನವರು ಅವರು ಬರೀ ಶಾಸಕರಲ್ಲ, ಜನನಾಯಕರು. ಧರ್ಮದ ಮೇಲೆ ಅತ್ಯಂತ ಕಾಳಜಿ, ಅತ್ಯಂತ ಪ್ರೀತಿ, ಧರ್ಮಾಭಿಮಾನಿಗಳು, ರಾಮ ಭಕ್ತರು, ರಾಮನ ಬಂಟ್ರವರು. ಅಂದರೆ ಅಷ್ಟೊಂದು ಧಾರ್ಮಿಕವಾಗಿ ನೋಡಿ, ಯಾವತ್ತು ರಾಜನಿಗೆ ಧಾರ್ಮಿಕತೆ ಇರಬೇಕು, ರಾಜ ಅಂದರೆ ಮಂತ್ರಿ ಅಥವಾ ಶಾಸಕರು, ಆಗ ಆ ಕ್ಷೇತ್ರ ಎಲ್ಲ ಧರ್ಮದ ಮೇಲೆ ಅಭಿಮಾನ ಇರುತ್ತೆ. ರಾಜನೇ ನಾಸ್ತಿಕ ಆದರೆ, ದೇವರಿಲ್ಲ, ರಾಮ ಇಲ್ಲ, ಕೃಷ್ಣ ಇಲ್ಲ ಅಂದರೆ ಅಲ್ಲಿ ಪ್ರಜೆಗಳು ಯಾರು ಧರ್ಮ ರಕ್ಷಣೆ ಮಾಡ್ತಾರೆ? ಅವರು ನಾಸ್ತಿಕರಾಗ್ತಾರೆ. ಹಾಗೆ ನಮ್ಮ ಗೋಪಾಲಯ್ಯನವರು ಧಾರ್ಮಿಕವಾಗಿ ಬಹಳ ಆಚರಣೆ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ಇತಿಹಾಸ, ಇಡೀ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ದೇವಸ್ಥಾನ ಇರೋದು ಮಹಾಲಕ್ಷ್ಮಿ ಲೇಔಟಲ್ಲಿ, ಅತ್ಯಂತ ಹೆಚ್ಚು. ಇಸ್ಕಾನ್ ಇದೆ, ಆಂಜನೇಯನ ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ ಇದೆ, ವಾಸವಿ ದೇವಸ್ಥಾನ ಇದೆ, ಭಾಳ ದೇವಸ್ಥಾನಗಳ ನಗರಿ. ಹಾಗಾಗಿ ಇಲ್ಲಿ ಆ ದೇವಸ್ಥಾನಗಳಿಗೂ ಅಷ್ಟೇ, ಎಲ್ಲ ದೇವಸ್ಥಾನಗಳಿಗೂ ಏನೇನು ಬೇಕು ಆ ದೇವಸ್ಥಾನಕ್ಕೆ ಭವನ ನಿರ್ಮಾಣ ಆಗಿರ್ಬೋದು, ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು, ಎಲ್ಲವನ್ನೂ ನಮ್ಮ ಶಾಸಕರು ಮಾಡಿಕೊಟ್ಟು ಯಾವುದೇ ಧಾರ್ಮಿಕ ಚಟುವಟಿಕೆ ಇಲ್ಲಿ ಆಗಬೇಕಂದ್ರೆ ಸಂಪೂರ್ಣ ಸಹಕಾರ ಅವರದ್ದೇ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೋ ಜನಕ್ಕೆ ಅಯೋಧ್ಯೆಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಒಂದಷ್ಟು ಇದಾಗಿರುತ್ತೆ, ಬೇಜಾರು ಕೂಡ ಆಗಿರುತ್ತೆ. ಸೊ ಅಂಥವರು ಕೂಡ ಮಹಾಲಕ್ಷ್ಮಿ ಲೇಔಟ್ಗೆ ಬರ್ಬೋದು. ಯಾಕಂದರೆ ಇಲ್ಲಿ 1008 ಕಲಶವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ಮಹಾಯಾಗ ಕೂಡ ನಡೀತಾ ಇದೆ. ಸುಮಾರು 11:30 ಸಮಯಕ್ಕೆ ಪೂರ್ಣಾಹುತಿ ಕೂಡ ಆಗತ್ತೆ. ಸ್ಕೂಲಿಂದ ನನ್ನ ಹೆಸರು ದೇವಾಂಶ್. ನನ್ನ ಸ್ಕೂಲ್ ಶ್ರೀವಾಣಿ ಪಬ್ಲಿಕ್ ಸ್ಕೂಲ್. ಓಕೆ, ಏನು ಕಾಸ್ಟ್ಯೂಮ್ಸ್ ಇವತ್ತು ರಾಮ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ. ಯಾಕಂದರೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ. ಹಾಂ. ಸೊ ಯಾರು ನಿಮಗೆ ರೆಡಿ ಮಾಡಿದ್ದು? ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮಪ್ಪ. ಓಕೆ, ಇದಕ್ಕೂ ಮುಂಚೆ ಕೂಡ ಈ ಥರ ಏನಾದರೂ ಬಟ್ಟೆಗಳು ಹಾಕೊಂಡಿದೆಯಾ? ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮು. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ.